ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಡೆಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಿಮಗೆ ಹೋಗ್ಬೇಕಾದ್ರೆ. ನಮ್ಮ ಅಮ್ಮನೂ ಸ್ನಾನ ಮಾಡಬೇಕು, ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡೋದು ಸಿಗ್ತೀನಿ. ಈಗ ನಮ್ಮಮ್ಮ ತಿಂಡಿ ತಿಂತವ್ರೆ. ಈಗ ನಾನು ಕೂಡ ರೆಡಿ ಆದೆ. ಈಗ ನಮ್ಮಮ್ಮನೂ ರೆಡಿ ಆಗ್ತವ್ರೆ. ಇದು ನಮ್ಮ ಅಣ್ಣ ಕೊಡ್ಸಿದ ಚಿಪ್ಸು ಹಾಕೊಂಡು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊತಿದ್ದೆ. ಈಗ ನಾನು ನಮ್ಮಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ಮಾತಾಡಬೇಡ. ಇದು ಯಾವ ಕೆರೆ ಯಾವ ಊರು ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾವು ಹೋಗಿದ್ದು ಇದು ಗೊಲ್ಲಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಇಬ್ಬರು ಮಕ್ಕಳದು ನಾಮಕರಣ ಇತ್ತು. ನೋಡಿ, ಇದೇ ಗೊಲ್ಲಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವ್ರು ಬಂದು ನಮ್ಮಯ್ಯ. ನಾನು ಅಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ. ಸಮುದಾಯ ಭವನ ಐತಲ್ಲ, ಅಲ್ಲೇ ಮಾಡ. ಈ ಮಗುವಿಗೆ ಜನವರಿಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತದ. ಅವತ್ತು ಇಬ್ರು ಮಕ್ಕಳು ಹುಟ್ಟಿದ್ರು, ಟ್ವಿನ್ಸ್. ಜೊತೆ ಊಟ ಚೆನ್ನಾಗಿತ್ತು. ಮನೆಗೆ ಬಂದು ಇಲ್ಲಿ ನಮ್ಮ ಮನೆ ಪಕ್ಕದ ಲೇಖನ ಬಂದಿತ್ತು. ಯಾರ ಮಂತಕ್ಕೆ ಹೋಗಿದ್ದೆ? ಎಂತದು? ಶ್ರೀರಾಮನೆ. ಮೌಲಿ ಮನೆ ಅಲ್ವಾ? ಏನ್ ಮಾಡ್ತಿದ್ರು ಅವರೆಲ್ಲ? ಗಣೇಶ
ಗಣೇಶ ಹಬ್ಬಕ್ಕೆ ಗಣೇಶ ಹಬ್ಬ ಬಿಡು. ನೀನು ಯಾರ ಮನೆಗೆ ಹೋಗಿದ್ದೆ? ಯಾರು ಕುರ್ಕುರೆ ಅಜ್ಜಿ ಕೊಡಿಸ್ತಾ? ಇನ್ನೇನು ಸಮಾಚಾರ? ಹಾ, ನಿಮ್ಮಜ್ಜಿ. ಏನು ಸಮಾಚಾರ? ಏನು ಸಮಾಚಾರ ಹೇಳು. ನಮ್ಮಮ್ಮ ನಾನು ಅವಳ ಜೊತೆ ಮಾತಾಡ್ಕೊಂಡು ಹೂವು ಕಟ್ತಿದ್ದೋ. ಚಿಕ್ಕ ಹೂವು ಬರೀ 4 ಕೆಜಿ ಹೂವು ಇಸ್ಕೊಂಡಿದ್ದು. ಏನು ಸಮಾಚಾರ? ನೀನು ಯಾರು ಕರ್ಕೊಂಬಂದಿದ್ದು? ಕೊಡಿದಷ್ಟು ನನಗೆ ಲೇಖನ, ನೀನು ಯಾರು ಕರ್ಕೊಂಬಂದಿದ್ಯಲ್ಲ ಅದಕ್ಕೆ? ನಮ್ಮಮ್ಮ ಕ್ಯೂರ್ ಸ್ಕಿನ್ ಆ್ಯಪಿಂದ ಒಂದಷ್ಟು ಕ್ರೀಮ್ಗಳನ್ನ ತರಿಸ್ಕೊಂಡಿದ್ದಾರೆ. ಅದು ನಮ್ಮಮ್ಮನ ಮುಖದಲ್ಲಿ ಏನೇನೋ ಗುಳ್ಳೆ ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು. ಅದೇನಾದರೂ ಹೋದರೆ ನಾನು ನಿಮಗೂ ತೋರಿಸ್ತೀನಿ. ಗೈಸ್, ಈಗ ಗೀತಾಂಟಿ ಮನೆ ಬಸ್ಸಾರು ಅನ್ನ ಮಾಡಿದ್ದೀನಿ. ಕಾಯಿ ಕೊಟ್ಕಳ್ಸಿದ್ದೆ ಗೀತಾಂಟಿ. ಮಾವಿನ ಹಣ್ಣು ಕುಯ್ಕೊಬೇಕು. ಈಗ ನಾವು ಮಾವಿನ ಹಣ್ಣು ಕುಯ್ಬೇಕಂತೆ. ಮೊಸರು ತಂದಿದ್ದೀನಿ. ಗೀತಾಂಟಿ ಮನೆ ಸ್ವಲ್ಪ ಬಸ್ಸಾರು ಕೊಟ್ಕಳ್ಸವ್ರೆ. ಈಗ ನುಗ್ಗೆ ಸೊಪ್ಪಿನ ಬಸ್ಸಾರು ಇಲ್ಲಿ ತೋರಿಸ್ತೀನಿ. ಗೈಸ್, ಗೀತಾಂಟಿ ಮನೆ ಬಸ್ಸಾರು ಸೊಪ್ಪು ಕಾಳು ಕೊಟ್ಕಳ್ಸವ್ರೆ. ಈಗ ನಾನಿಲ್ಲಿ ಅನ್ನ ಮಾಡಿದ್ದೀನಿ. ಈಗ ನಾನು ಊಟ ಮಾಡಬೇಕು. ಬೆಳಗ್ಗೆ ಎಲ್ಲ ಊಟ ಮಾಡ್ಕೊಂಬಂದಿದ್ದು ಊಟ ಮಾಡ್ಕೊಂಬಂದಿದ್ದು ಅಲ್ವಾ, ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ. ತಿರ್ಗಾ ರಾತ್ರಿಗೆಲ್ಲ ಹೊಟ್ಟೆ ಇಸುತ್ತೆ ಅಂತ. ಬನ್ನಿ. ಈಗ ನಮ್ಮಮ್ಮ ಊಟ ಮಾಡ್ತವ್ರೆ. ಮಾವಿನಹಣ್ಣು ಕುಯ್ಕೊಟ್ಟಿದ್ದೀನಿ. ಅಲ್ಲಿ ಮೊಸರು ತಂದಿದ್ದೀನಿ. ಈಗ ನಾನು ತಟ್ಟೆಗೆ ಅನ್ನ ಹಾಕೊಂಡು ತಿಂತಾಯಿದ್ದೀನಿ. ತಿನ್ನು ತಿನ್ನು ಬೇಗ. ನಮ್ಮು ನೀನು ಗೀತಾಂಟಿ ಮನೆ ಬಸ್ಸಾರು ಸಾಕಾಗೈತಿ. ಚೆನ್ನಾಗೈತಲ್ಲ, ನಮಗೆ ಮಾಡಿ. ಇದಕ್ಕೆ ಮೊಸರು. ಮಾವಿನ ಹಣ್ಣು ಚಿಕ್ಕಗಲ್ವ ಕುಯ್ಯೋದು. ದನಗಳು ಹಿಂಗೆ ತಿನ್ನೋದು. ನೀನು ದನನೇ ಮಾಡಿ, ನೀನೇ ಯಾಕೆ ತಿಂತಿದ್ಯಲ್ಲ. ಚಿಕ್ಕ ಕುಯ್ಯೋದು ಕಲಿ. ಅಡದುಡ್ಡಿ ಹೇಳ್ಕೊಡು ನೀನು. ಅಡದುಡ್ಡಿ ಇದನ್ನ ಕಲ್ತಿರೋದು ನೀನು. ಇದನ್ನು ಹೇಳ್ಕೊಟ್ಟಿರೋದು ನೀನು. ನಾನು ಯಾವತ್ತ ನಿಂಗೆ ದನ ತಿನ್ನೋಕೆ ಕೊಯ್ದಿದ್ದೀನಿ. ಸೂಪರಾಗಿ ಮಾಡೋಣ. ಫ್ರೆಂಡ್ಸ್, ಈಗ ತಾನೇ ಎಲ್ಲ ಊಟ ಮುಗಿತು. ಇನ್ನು ನಮ್ಮಮ್ಮ ಊಟ ಮಾಡ್ತವ್ರೆ ಅಲ್ಲಿ. ಈಗ ಟೈಮ್ ಆಗಿದೆ, ಮಲ್ಕೊಬೇಕು. ಇಷ್ಟೇ ಗೈಸ್ ಈ ವ್ಲಾಗ್. ಈ ವ್ಲಾಗ್ ನಿಮಗೆ ಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.